ಸರ್ ಸಿಗಲೇಬೇಕು, ಸಿಗೋ ತನಕ ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಇಷ್ಟು ಜನ ಯಾರು ದುಡ್ಡು ಕೊಟ್ಕೊಂಡು ರಾಜಕೀಯ ಪಕ್ಷದವರು ದುಡ್ಡು ಕೊಟ್ಟು ಬಿರಿಯಾನಿ ಕೊಟ್ಟು ಕರೆಸ್ತಾರಲ್ವಾ, ಬಿರಿಯಾನಿ ಕೊಟ್ಟು ದುಡ್ಡು ಕೊಟ್ಟು ಕರೆಸ್ತಾರಲ್ಲ ಹೋರಾಟಗಳು ಮಾಡೋದಕ್ಕೆ. 10 ಜನ ಇರ್ತಾರೆ, ಎಲ್ಲ ಮೀಡಿಯಾದ್ರು ಅಲ್ಲೇ ಇರ್ತಾರೆ ಹೋಗಿ ಬೆಳಗಿಂದ ಸಂಜೆ ತನಕ. ಆದ್ರೆ ಕಾರ್ಮಿಕರು ಇಷ್ಟು ಜನ ಸೇರಿದ್ರೆ ಇವತ್ತು ರಸ್ತೆ ಬಂದಾಗಿದೆ. ಬೇರೆ ರೀತಿಯಲ್ಲಿ ಬಂದ್ ಮಾಡಲಾಗಿತ್ತು. ನಾವು ಟೌನ್ ಹಾಲ್ ಮುಂದೆ ಸೇರಿ ಜಾಥಾ ಬರ್ತೀವಿ ಅಂತ ಹೇಳಿದಿತ್ತು. ಅದಕ್ಕೆ ಭಯ ಬಿದ್ದು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ವೇಟ್ ಮಾಡ್ತಾ ಇದ್ದೀವಿ. ಅವರ ಕಾರ್ಮಿಕ ಆಯುಕ್ತರು ಇರ್ಬೋದು ಅಥವಾ ಆಯುಕ್ತರು ಕಳಿಸಿದ್ದಾರೆ, ಅವ್ರು ನಮ್ಮ ಸಚಿವರು ಬಂದಿಲ್ಲ ಅಥವಾ ಸಂಬಂಧಪಟ್ಟವ್ರು ಬಂದಿಲ್ಲ. ಅವ್ರು ಬಂದಿಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ, ಹೋಗ್ತೀವಿ 4 ಗಂಟೆ ನೋಡ್ತೀವಿ, ಅಲ್ಲಿ ಮುತ್ತಿಗೆ ಹಾಕ್ಬೇಕು ಅಂತ ಪ್ಲಾನ್ ನಡೀತಾ ಇದೆ. ಹಂಗಾಗಿ ಅವರು ಬಗ್ಲೇಬೇಕು, ಬಗ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ, ಬಗ್ಲೇಬೇಕು. ಇವಾಗ ಹಿಂದೆ ಕೂಡ ನಾನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾರ್ಮಿಕರ ಶಕ್ತಿ ಏನಂತ ತೋರಿಸಿ ಕ್ರಾಂತಿಗಳಾಗಿ ಏನೇನಾಗಿದೆ ಅನ್ನೋದು ಗೊತ್ತಿದೆ. ಈ 8 ಗಂಟೆಗಳ ಕಾಲ ಹೆಂಗ್ ಬಂತು, ಕ್ರಾಂತಿ ಆದ್ಮೇಲೆ ಬಂದಿರೋದು ಹೋರಾಟಗಳಾಗಿ. ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಎಲ್ಲರೂ ಸೇರಿ ರೈತರು ಕಾರ್ಮಿಕರು ಸೇರಿ ಹೋರಾಟಗಳು ಮಾಡಿ ರಷ್ಯಾ ಕ್ರಾಂತಿ ಆಯ್ತು. ಚಿಕಾಗೋ ನಗರ ಅಮೆರಿಕದಲ್ಲಿ ದೊಡ್ಡ ಗಲಾಟೆ ಆಗಿ ಗುಂಡೇಟುಗಳಾಗಿ ಪ್ರಾಣ ತ್ಯಾಗ ಮಾಡಿದ್ರು. ನಮ್ಮ ದೇಶದಲ್ಲೂ ಕೂಡ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ನಮ್ಮ ಭಗತ್ ಸಿಂಗ್ ಅವರು ಹೋರಾಟಗಳು ಮಾಡಿ ನಮಗೆ ತಂದುಕೊಟ್ಟಿರುವಂತ ಕಾನೂನುಗಳಿವು 8 ವರ್ಷ ಕೆಲಸ ಮಾಡುವಂತದ್ದು. ಕಾರ್ಮಿಕರ ಪರವಾಗಿ ಮೋದಿ ಜೊತೆ ಸಿದ್ದರಾಮಯ್ಯ ಸುತ್ತಿದ್ದಾರೆ. ಇವಾಗ ನಾವು ಸಿದ್ದರಾಮಯ್ಯ ನಮ್ಮ ಜೊತೆ ಇರ್ತಾರೆ ಅನ್ಕೊಂಡಿದ್ವಿ. ಹಿಂದೆ ನಾವೆಲ್ಲರೂ ಎಲ್ಲ ಕಾರ್ಮಿಕ ನಾಯಕರುಗಳು ಎಲ್ಲ ಸಮಾಲೋಚನೆ ಮಾಡಿ, ರೈತ ನಾಯಕರು ಸಮಾಲೋಚನೆ ಮಾಡಿ ಸಿದ್ದರಾಮಯ್ಯ ತರಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ ಅಂತ ನಮ್ಗೆಲ್ಲಾನು ಹೇಳಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಆದ್ರೆ ಇವತ್ತು ದಿನ ನಡೆದಂತಾರೆ ನಡವಳಿಕೆಗಳಿಂದ ಸಿದ್ದರಾಮಯ್ಯ ಸತ್ತವ್ರೆ, ಮೋದಿ ಇದಕ್ಕಿಂತ ಮುಂಚೆನೆ ಸತ್ಬಿಟ್ಟವ್ರೆ. ಜನರ ಪರವಾಗಿ ಇಲ್ಲ, ಅವರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವ್ರೆ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಈ ಒಂದು ಹೋರಾಟದಲ್ಲಿ ನಮ್ಮ ಜೆಡಿಎಸ್ ಅವರು ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಉಸಿರು ತೆಗಿತಾ ಇಲ್ಲ, ದೇವೇಗೌಡರು ಉಸಿರು ತೆಗಿತಾ ಎಲ್ಲಿ ಇದಾರೆ ಇಲ್ಲ ಅಂತ ಗೊತ್ತಿಲ್ಲ. ಇವ್ರ ಪರವಾಗಿ ಕಾರ್ಮಿಕರು ರೈತರು ಎಷ್ಟು ಜನ ಬೀದಿಗೆ ನಿಂತವ್ರೆ, ಇವತ್ತು ಯಾರು ಮಾತಾಡೋದಿಲ್ಲ ಅವ್ರ ಪರವಾಗಿ. ಹೌದು ಸರ್, ಅದಕ್ಕೇನೆ ಈಗ ಹಿಂದೆ ಕೂಡ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಸುಮಾರು ವರ್ಷಗಳಾಗಿದೆ. ಅದು ಇವತ್ತು ನಾಳೆ ನಿನ್ನೆ ಬಂದಿರೋದಂತವಲ್ಲ. ಈ ಹೋರಾಟಗಳು ಹಿಂದೆ ಕೂಡ ಅದಕ್ಕೆ ಹೋರಾಟ ರೂಪಿಸಿದ್ವಿ, ಅದು ಯಶಸ್ವಿ ಆಗ್ಲಿಲ್ಲ. ಮುಂದೆ ಕೂಡ ನಾವು ಅದನ್ನ ತಗೊಂಡು ಇದ್ರ ಜೊತೆಗೆ ಈಗೇನ್ ನಾವು 8 ಅವರ್ ಡ್ಯೂಟಿ ಮತ್ತೆ 300 ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಪರ್ಮಿಷನ್ ತಗೋಬೇಕು ಅನ್ನೋದು, ನೈಟ್ ಶಿಫ್ಟ್ ಅಲ್ಲಿ ಹೆಣ್ಮಕ್ಳನ್ನ ಉಪಯೋಗಿಸ್ಬೇಕು ಇಂಡಸ್ಟ್ರಿಯಲ್ಲಿ ಅನ್ನೋಂಥದ್ದು, ಮತ್ತೆ PF ಕಾಯ್ದೆಗಳಿರ್ಬೋದು, ವೇತನ ಸಂಹಿತೆಗಳಿರ್ಬೋದು, ಬೇರೆ ಬೇರೆ ಕಾನೂನುಗಳನ್ನ ಇವತ್ತು ತೆಗೆದು ಆ ಬಂಡವಾಳಗಾರರ ಪರವಾಗಿ ಮಾಡಕ್ ಹೊರಟಿರೋ ಅಂತ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಈ ಫ್ಯಾಸಿಸ್ಟ್ ಸರ್ಕಾರಕ್ಕೆ ನಾವು ಬೆಂಬಲ ಸೂಚಿಸಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಬೀದಿಗಳಲ್ಲಿ ಇಳಿತೀವಿ, ಪಾಠ ಕಲಿಸ್ತೀವಿ. ಇಲ್ಲ ಇಲ್ಲ, ಬಂದೇ ಬರುತ್ತೆ, ಬರೋ ತನಕ ನಾವು ಬಿಡೋದಿಲ್ಲ. ನಮಗೆ ಗೊತ್ತಿದೆ ಬರ್ಸೋದು ಹೆಂಗೆ ಅಂತ.